ಸಮುದಾಯ ಸಂಘಟನೆ ಮತ್ತು ಅಲ್ಪಸಂಖ್ಯಾತರು ಹಾಗೂ ಜಾತಿವಾರು ವಿಂಗಡಣೆಯ ಸಾಮಾಜಿಕ ವಿಭಜನೆಯ ಸಮಸ್ಯೆಗಳು. ಕೇಳಿ, 1835ರಲ್ಲಿ ಲಾರ್ಡ್ ಮೆಕಾಲೆ ಅವರ ಶಿಕ್ಷಣ ನೀತಿಯನ್ನು ಭಾರತೀಯ ಶಿಕ್ಷಣದ ಸಮಿತಿಯಲ್ಲಿ ಶೀರ್ಷಿಕೆಯಲ್ಲಿ ಪ್ರಕಟಿಸಲಾಯಿತು. ಅವರು ಇಂಗ್ಲಿಷ್ ಮೂಲಕ ಭಾರತೀಯರಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಭಾರತೀಯ ಭಾಷೆಗಳನ್ನು ಶ್ರೀಮಂತಗೊಳಿಸಬೇಕು. ಇದರಿಂದ ಅವು ಯುರೋಪಿಯನ್ ವೈಜ್ಞಾನಿಕ, ಐತಿಹಾಸಿಕ ಮತ್ತು ಸಾಹಿತ್ಯಿಕ ಅಭಿವ್ಯಕ್ತಿಯ ಸಮೂಹ ವಾಹಕಗಳಾಗುತ್ತವೆ ಎಂದು ಪ್ರತಿಪಾದಿಸಿದ್ದರು. ಈಗ ಕರ್ನಾಟಕ ಮತ್ತಿತರ ರಾಜ್ಯಗಳಲ್ಲಿ ಭಾಷಾವಾರು ವಿಂಗಡಣೆ ರಾಜಕೀಯದಲ್ಲಿ ಹಿಂದಿ ಹೇರಿಕೆ ಎಂಬ ಕೂಗು ಕೇಳಿಬರುತ್ತಿದೆ. ತಮಿಳುನಾಡಿನಲ್ಲೂ ಅದೇ ಗೊಣಗು. ಸ್ಕೂಲ್ ಕಾಲೇಜುಗಳಲ್ಲೂ ವಿದ್ಯಾರ್ಥಿಗಳಿಗೆ ತಮಿಳಿನಲ್ಲಿ ಮಾತ್ರ ಪಠ್ಯಗಳಿರಬೇಕು ಎಂಬ ಕೂಗು ತಮಿಳುನಾಡು ಮಂತ್ರಿ ಸ್ಟಾಲಿನ್ ಅವರದು. ಈ ಹೇಳಿಕೆಗೆ ಗೃಹ ಸಚಿವ ಅಮಿತ್ ಶಾ ಅವರು ಇಂಜಿನಿಯರಿಂಗ್, ವೈದ್ಯಕೀಯವು ತಮಿಳಿನಲ್ಲೇ ಮಾಡುವಿರಾ ಎಂದು ಮರು ಪ್ರಶ್ನೆಯನ್ನು ವ್ಯಂಗ್ಯವಾಗಿ ಕೇಳಿದರು. ಸ್ಟಾಲಿನ್ ಅವರಿಗೆ ಗೃಹ ಸಚಿವ ಅಮಿತ್ ಶಾ ಅವರು ಇಂಜಿನಿಯರಿಂಗ್, ವೈದ್ಯಕೀಯ ಅದನ್ನು ತಮಿಳಿನಲ್ಲೇ ಮಾಡಿರುವಿರಾ, ಈ ಎರಡು ಕೋರ್ಸನ್ನು ಕೂಡ ತಮಿಳಿನಲ್ಲೇ ಮಾಡುತ್ತೀರಾ ಎಂದು ಕೇಳಿದರು. ಹಾಗೆ ನೋಡಿದರೆ ಎಲ್ಲ ಜಾತಿ ಜನಾಂಗಗಳ ಸಮುದಾಯಗಳ ಸಂಘಟನೆ ಆಯಾ ರಾಜ್ಯಗಳ ಮುಖ್ಯ ಕರ್ತವ್ಯವಾಗಿದೆ. ಹಾಗೆ ನೋಡಿದರೆ ಎಲ್ಲ ಜಾತಿ ಜನಾಂಗಗಳ ಸಮುದಾಯಗಳ ಸಂಘಟನೆ ಒಡೆಯೋದಲ್ಲ, ಸಮುದಾಯಗಳನ್ನು ಜಾತಿ ಜನಾಂಗವಾರು ಒಡೆಯೋದಲ್ಲ. ಮುಸ್ಲಿಂ ಬೇರೆ, ಹಿಂದೂಗಳು ಬೇರೆ, ಮುಸ್ಲಿಮನ ಅಲ್ಪಸಂಖ್ಯಾತರು ಅಂತ ದಲಿತರನ್ನು ಒಡೆಯುವುದಲ್ಲ, ಒಡೆದು ಆಳುವ ನೀತಿ ಅಲ್ಲ. ಮುಸ್ಲಿಮರಿಗೆ ಅಲ್ಪಸಂಖ್ಯಾತರೆಂದು ತುಷ್ಟೀಕರಣ ಮಾಡಿ ಅವರಿಗೆ ಪ್ರತ್ಯೇಕ ಸವಲತ್ತು ಸೌಲಭ್ಯಗಳನ್ನು ಬಜೆಟ್ನಲ್ಲಿ ನೀಡಿ ಕರ್ನಾಟಕದ ರಾಜ್ಯದ ಮುಸ್ಲಿಂ ಸಮುದಾಯವನ್ನು ಹಾಗೂ ದಲಿತ ಸಮುದಾಯವನ್ನು ಹಾಗೂ ದಲಿತ ಸಮುದಾಯವನ್ನು ಒಡೆದು ಜಾತಿಗಳ ಗಣತಿ ಮಾಡುವುದು ಓಟಿನ ಬೇಟೆಯ ಅಹಿಂದ ರಾಜಕೀಯ. ಅದರ ಮುಂದಿನ ಪರಿಣಾಮ ಸಮಾಜದ ಜಾತಿವಾರು ಗುಂಪುಗಳ ನಡುವೆ, ವ್ಯಕ್ತಿಗಳ ನಡುವೆ, ದೈನಂದಿನ ವೃತ್ತಿಪರ ಸರ್ಕಾರಿ ನೌಕರಿಗಳಲ್ಲಿ ಹಾಗೂ ಹೊರಗೆ ಸಾಮಾಜಿಕ ಸಂಬಂಧಗಳ ಹೊಂದಾಣಿಕೆಯಲ್ಲಿ ಸಹಕಾರಿ ಮನೋಭಾವಗಳು ಇಲ್ಲದೆ ಸಾಮಾಜಿಕ ಪ್ರಗತಿಪರ ಕಾರ್ಯಗಳು ಕುಂಠಿತವಾಗುವುದು ಖಂಡಿತ. ರಾಜ್ಯದ ಆಡಳಿತದಲ್ಲಿ ಸಮುದಾಯ ಸಂಘಟನೆ ಇಲ್ಲವಾದರೆ ಸಮಸ್ಯೆಗಳು ಒಂದರ ಮೇಲೊಂದು ಹುಟ್ಟಿಕೊಳ್ಳುತ್ತವೆ. ಸಮುದಾಯ ಸಂಘಟನೆ ಎಂ ಮರುಳಸಿದ್ದಯ್ಯ
ಧಾರವಾಡ ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಬರೆದ ಸಮುದಾಯ ಸಂಘಟನೆ ಎಂಬ ಕೃತಿಯನ್ನು ಆಧರಿಸಿ ನಾನೀಗ ಮಾತನಾಡಿದ್ದೇನೆ. ನಿಮಗೆಲ್ಲರಿಗೂ ನಮಸ್ಕಾರಗಳು.